ತಮ್ಮ ಕವನದ ಮೂಲಕ ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ನಮಸ್ಕಾರ. ನನ್ನ ಕವನ ರಷ್ಯಾ ಮತ್ತು ಯುಕ್ರೇನ್ ಮಧ್ಯ ನಡೀತಾ ಇರೋ ಯುದ್ಧ ಬಹುಶಃ ಯಾರಿಗೂ ಬೇಕಾಗಿಲ್ಲ. ಕೇವಲ ಸರ್ವಾಧಿಕಾರಿ ಒಬ್ಬನಿಗೆ ಮತ್ತು ಅವನ ರಾಜಕಾರಣಿಗಳಿಗೆ ಬೇಕಾಗಿರೋ ಯುದ್ಧ. ಇದರಲ್ಲಿ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕವನ ಬರ್ತೀನಿ. ಕವನದ ಹೆಸರು ಬೇಕಿತ್ತ ಈ ಯುದ್ಧ. ಕೊರೆಯುವ ಚಳಿಯಲ್ಲಿ ಪುಟ್ಟ ಹೆಜ್ಜೆಯ ನಿಡುತ್ತಾ ಸಣ್ಣ ಚೀಲವ ಹಿಡಿದು 100 ಮೈಲಿಯ ಸಾಗಿದ ತಾಯಿಯ ಬೆಚ್ಚಗಿನ ಅಪ್ಪುಗೆಯ ನೆನೆಯುತ್ತಾ ಅಳುತ್ತಾ ಮುನ್ನಡೆದ 11 ಪ್ರಾಯದ ಬಾಲಕನಿಗೆ ಬೇಕಿತ್ತ ಈ ಯುದ್ಧ. ಜೀವಮಾನವಿಡೀ ದುಡಿದು ಕಾಸಿಗೆ ಕಾಸನ್ನು ಹೆಣೆದು ಹಗಲು ರಾತ್ರಿ ಎನ್ನದೆ ಬದುಕ ಸವೆದು ಕಡೆಗೂ ತನ್ನದೇ ಸೂರನ್ನು ಕಟ್ಟಿಕೊಂಡು ನೆಮ್ಮದಿಯನ್ನು ಹುಡುಕುತ್ತಿದ್ದ ವೃದ್ಧನಿಗೆ ಬೇಕಿತ್ತ ಈ ಯುದ್ಧ. ಉಜ್ವಲ ಭವಿಷ್ಯದ ಕನಸನ್ನು ಹಿಂಬಾಲಿಸಿಕೊಂಡು ದೂರದೂರಿನಿಂದ ಇಲ್ಲಿ ವಲಸೆ ಬಂದು ಭಾಷೆ ಕಲಿತು ಜನರ ಅರಿತು ಎಲ್ಲರೊಳಗೊಂದಾಗಿ ಬೆರೆತು ಪದವಿಯ ಕೊನೆಯ ಹಂತದಲ್ಲಿದ್ದ ವಿದ್ಯಾರ್ಥಿಗೆ ಬೇಕಿತ್ತ ಈ ಯುದ್ಧ. ಊರಿನವರ ಕಣ್ತಪ್ಪಿಸಿ ಮನೆ ಮಂದಿಯನ್ನು ಒಪ್ಪಿಸಿ ನನಗೆ ನೀನು ನಿನಗೆ ನಾನು ಎಂದು ಪ್ರೀತಿಸಿ ಪ್ರೀತಿಯ ಉನ್ಮಾದದಲ್ಲಿ ತೇಲುತ್ತಾ ಬದುಕನ್ನು ಅರಿಯುತ್ತಾ ಭವಿಷ್ಯದ ಕನಸನ್ನು ಹೊತ್ತ ನವ ವಿವಾಹಿತರಿಗೆ ಬೇಕಿತ್ತ ಈ ಯುದ್ಧ. ನಿಷ್ಕಲ್ಮಶ ಮನಸ್ಸಿನ ಬದುಕನ್ನೇ ಅರಿಯತ್ತ ಮಕ್ಕಳಿಗೆ ಪ್ರಾಮಾಣಿಕರಾಗಿ ದುಡಿದು ತಿನ್ನುವ ನಾಗರಿಕರಿಗೆ ದೇಶಕ್ಕಾಗಿ ಪ್ರಾಣವನ್ನೇ ಮುಡಿಪಿಟ್ಟಿರುವ ಸೈನಿಕರಿಗೆ ಪ್ರಾಣಿ ಪಕ್ಷಿ ಸಸ್ಯ ಸಂಕುಲಕ್ಕೆ ಬೇಕಿತ್ತ ಈ ಯುದ್ಧ. ಕೇವಲ ಸರ್ವಾಧಿಕಾರಿಯೊಬ್ಬನ ದುರಾಸೆಗೆ ಆತನಿಗೆ ಹೆದರುವ ಗುಲಾಮರಿಗೆ ಬೇರೆಯವರ ಚಿತೆಯಲ್ಲಿ ಮೈ ಬಿಸಿ ಮಾಡಿಕೊಳ್ಳುವ ರಾಜಕಾರಣಿಗಳಿಗೆ ಮಾನವೀಯತೆಯ ಮರೆತ ಮೃಗಗಳಿಗೆ ಮಾತ್ರ ಬೇಕಿತ್ತು ಯುದ್ಧ. ಇಂತಹ ಮೃಗಗಳಿಗೆ ಮಾತ್ರ ಬೇಕಿತ್ತು ಈ ಯುದ್ಧ. ಧನ್ಯವಾದಗಳು. ಧನ್ಯವಾದ ಲಾವಣ್ಯ ಅವರೇ. ಯುದ್ಧದ ಭೀಕರತೆ ಎಷ್ಟಿರುತ್ತೆ ಅಂತ ನಾವೆಲ್ಲ ಟಿ ವಿ ಪರದೆಯ ಮೇಲೆ ನೋಡಿದ್ವಿ. ಯಾರಿಗೂ ಬೇಡ ಯುದ್ಧದಿಂದ ಸಾವು ನೋವು ಎಂದಿಗೂ ತಪ್ಪಿದ್ದಲ್ಲ. ಯುದ್ಧ ಆಗೋದು ಯಾರಿಗೂ ಯಾವ ಕಾಲಕ್ಕೂ ಕೂಡ ಸ್ವಾಗತಾರ್ಹ ಅಲ್ಲ. ಈ ಯುದ್ಧ ನಿಲ್ಲಲಿ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ ಅಂತ ಹಾರೈಸೋಣ. ಈಗ